ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋಧಾವ. ಆತ್ಮೀಯರೇ, ಈಗಾಗಲೇ ನಿಮ್ಗೆ ಸುದ್ದಿಗಳು ಮುಟ್ಟಿರ್ಬೋದು, ವಿಚಾರ ಮಾಡ್ತಾನೆ ಇರ್ಬೋದು. ಈ ಜಾತಿ ಸಮೀಕ್ಷೆ ಮುಂದೆ ಹೋಗುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಯಾಕಂತಂದ್ರೆ ಆ ರೀತಿ ನಮ್ಮ ಎದುರಾಳಿ ಪಕ್ಷದವರು, ಅದರಲ್ಲೂ BJP ಮತ್ತು JDS ದವ್ರಿಗೆ ಈ ಸಮೀಕ್ಷೆನೇ ಬೇಡಾಗಿದ್ದವ್ರಿಗೆ 2027 ನಾವು ಮಾಡೋಣ ಅನ್ನೋಂಥ ಮಾತು ಮೊದಲಿಂದ ವಿರೋಧ ಇತ್ತು. ಈ ನೆಲೆಗಟ್ಟಿನಲ್ಲಿ ಕಾಂತರಾಜ್ ವರದಿಯನ್ನು, ಅದೇ ಕಾಲಕ್ಕೆ ನಮ್ಮ ಜಯಪ್ರಕಾಶ್ ಹೆಗಡೆ ಅವರ ವರದಿಯನ್ನು ಮೂರು ಗುಂಪು ಮಾಡಿದ್ದು ಈಗ ಹಳೆ ಇತಿಹಾಸ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದನ್ನು ಹೆಂಗೆ ಮುಂದೆ ಹಾಕೋದು ಅಂತ ಕೂತಾಗ ಸಹಜವಾಗಿ ಅಧಿಕಾರಿಗಳು, ಅದರಲ್ಲೂ ವಿಶೇಷವಾಗಿ ಹಿಂದುಳಿದ ವರ್ಗಗಳ ಆಯೋಗ ಇದ್ದಿದ್ದು ಕೆಲವೊಂದಿಷ್ಟು ಜಾತಿಗಳನ್ನು ಬಿಡ್ತು. ಹಿಂದೆ ಕ್ರಿಶ್ಚಿಯನ್ ಸಿಕ್ತು ನೋಡ್ರಿ ಒಂದು ದೊಡ್ಡ ಬಲ. ಸಹಜವಾಗಿ ಅದನ್ನು ದೊಡ್ಡದು ಮಾಡಿ ಅದರಲ್ಲೂ ಲಿಂಗಾಯತರು, ವೀರಶೈವ ಲಿಂಗಾಯತರು, ಇವು ತಿಕ್ಕಾಟಗಳು ಶುರುವಾಯಿತು. ಶುರುವಾದ ತಕ್ಷಣ ಸ್ವಲ್ಪ ಸಿಕ್ಕರೆ ಸಾಕು ನಮ್ಮ BJPಗರಿಗೆ, JDS ದವರಿಗೆ, ಅದರಲ್ಲೂ BJPಗರಿಗೆ ದೊಡ್ಡದು ಮಾಡಿ ಅದು ಮುಂದೆ ಹೋಗುವಂಥ ಒಂದೆಲ್ಲ ಪ್ರಯತ್ನ ಮಾಡಿದ್ರು. ಏನೋ ದಾಟಿತ್ತದು ಹಿಂದಿನ ಕಾಂತರಾಜ್ ಆಯೋಗದ ವರದಿ. ಆದರೆ ಲಾಸ್ಟಕ್ಕೆ ಬಂದು ರಾಹುಲ್ ಗಾಂಧಿಯವರು ಏನು ತಪ್ಪು ಮಾಡಿದರು, ಕಾಂತರಾಜ್ ವರದಿಯನ್ನು ತಿರಸ್ಕಾರ ಮಾಡಲಿಕ್ಕೆ ಹೇಳಿದರು. ಅದು ಇನ್ನು ಮತ್ತೆ ರೀಟೇಕ್ ಮಾಡೋದು ಅಷ್ಟು ಕೆಲಸ ಅಲ್ಲ ಅಂತ. ಇನ್ನು ಕೆಲವೊಬ್ರು ಈಗ ಕೋರ್ಟ್ಗೆ ಹೋಗೋದಕ್ಕೂ ರೆಡಿ ಆಗಿದ್ದಾರೆ. ಕೋರ್ಟ್ಗೆ ಹೋಗಿ ನಿಲ್ಲಿಸ್ಬೇಕಪ್ಪ, ಹೇಗಾದ್ರು ಶತ ಆಗ್ಯದ ಅಂತ ವಕೀಲರು ಬೆನ್ನು ಹತ್ತಿದ್ದಾರೆ. ಸಹಜದ. ಅದಕ್ಕಾಗಿ ನಮ್ಮ ಮೇಲೆ ಹೇಳುವಂಥದ್ದು ಏನಪ್ಪ ಅಂದರೆ, ಈ ಮೀಸಲಾತಿ ಸಲುವಾಗಿ ಗುದ್ದಾಡೋಕ್ಕಿಂತಲೂ ಭಾಳ ಸರಳದ. ಏನಪ್ಪ ಅಂತಂದ್ರೆ, ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥವು ಏನಾದರೂ ಪ್ಲ್ಯಾನ್ ಮಾಡಲಿಕ್ಕೆ ಸಾಧ್ಯದನ ಅಂತೇಳಿ. ಯಾಕಂದ್ರೆ ಎಲ್ಲರಿಗೂ ಉದ್ಯೋಗ, ಫ್ರೀ ಶಿಕ್ಷಣ ಇವೆಲ್ಲ ಮಾಡಿದ್ರೆ ಯಾರಿಗೂ ರಿಸರ್ವೇಷನ್ ಬೇಕಂತ ಅನಿಸ್ಲಿಕ್ಕಿಲ್ಲ. ಇನ್ನು ಭಾಳ ಬಿದ್ದಂಥ ಸಮುದಾಯ ಇರ್ತದೆ, ಬಡವರು ಇರ್ತಾರೆ, ಅವ್ರ ಸಲುವಾಗಿ ಏನು ಮಾಡ್ಲಿಕ್ಕೆ ಸಾಧ್ಯದ? ಶಿಕ್ಷಣ ಫ್ರೀ ಕೊಟ್ರಿ, ಆರೋಗ್ಯ ಫ್ರೀ ಕೊಟ್ರಿ ಅಂದರೆ ಬಡವ್ರಿಗೆ ಬೇಕಾಗಿದ್ದು ಏನು ರೀ? ಮಲ್ಕೊಳಿಕ್ಕೆ ಒಂದು ಸಣ್ಣ ಗುಡಿಸಲ, ಒಂದಿಷ್ಟು ಹಾಸಿಗೆ, 2 ಹೊತ್ತಿಗೆ ಅನ್ನ, ತನ್ನ ಮಕ್ಕಳಿಗೆ ಒಂದಿಷ್ಟು ಶಿಕ್ಷಣ, ತನಗೆ ಆರೋಗ್ಯಕ್ಕೆ 1-2 ಗುಳಿಗೆ, ಇಷ್ಟಾದರೆ ಮುಗಿದು ಹೋಗಿ ಬಿಡ್ತೀರಿ. ಅಷ್ಟೇ ಬಯಸ್ತಾನೆ ಪಾಪ. ಉಳಿದವ್ರು ಹಂಗೆ ಪಿಜ್ಜಾ ಬೇಕು, ಮತ್ತೇನು ಬೇಕು, ಬರ್ಗರ್ ಬೇಕು, ಅದು ಇದು ಏನಿಲ್ಲ. ಕಾಲು ಗಾಡಿಯಲ್ಲಿ ಹೋಗ್ಬೇಕಂತ ಅವ್ನು ಬದುಕಿಲ್ಲ, ಅದು ಬಯಸೋದು ಇಲ್ಲ. ಅವ್ನು ಕಾಲು ಗಾಡಿ ಎತ್ತಿ ಗಟ್ಟಿಬಿಟ್ಟಿದ್ದಪ್ಪ ಬಡವನು, ಹಿಂದುಳಿದವನಾಯ್ತು, ದಲಿತ ಆಯ್ತು, SC ST ಆಯ್ತು, ಇವ್ರಿಗೆ ಬೇಕಾಗಿದ್ದು ಇಷ್ಟ. ಅವ್ರೇನು ಹಗಲುಗಾಲಸ್ ಕಾಣ್ಲಿಕ್ಕೆ ಹೋಗಿದ್ರೆ ಅವ್ರಿಗೆ ಗೊತ್ತದ ನಮ್ಮ ವಾಸ್ತವ ಏನಪ್ಪ ಸಾಧ್ಯದ ಅಂತೇಳಿ. ಇಷ್ಟು ಮಾಡಿಕೊಡುವಂತಹ ಒಂದು ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಇಲ್ಲಿವರೆಗೆ 70 ವರ್ಷ ಮೇಲಾದ್ರು, 75-76 ವರ್ಷ ನಮ್ಮ ಯಾವ ಸರ್ಕಾರಕ್ಕೂ ಸಾಧ್ಯ ಆಗ್ತಾಯಿಲ್ಲ. ಏನಾದರೂ ಇಷ್ಟರಲ್ಲೇ ಹೋಗಿಬಿಡ್ತಿದ್ದು. ಒಂದು ಒಳ್ಳೆಯ ಪ್ರಯತ್ನವನ್ನು ನಮ್ಮ ಕೇಜ್ರಿವಾಲ್ ಮಾಡಿದ್ರು. ದೆಹಲಿಯಲ್ಲಿ ಫ್ರೀ ಶಿಕ್ಷಣ ಮತ್ತು ಏನಪ್ಪ ಅಂದ್ರೆ ನೀರು ಏನು ಫ್ರೀ ಮಾಡಿದರು. ಅದೆಲ್ಲ ಇದು ಫ್ರೀ ಶಿಕ್ಷಣ ಜೊತೆಗೆ, ಫ್ರೀ ಔಷಧ ಜೊತೆಗೆ ಈ ಒಂದು ಉದ್ಯೋಗ ಸೃಷ್ಟಿ ಮಾಡಿದ್ರೆ ಇಲ್ಲಿವರೆಗೆ ಈ ರಿಸರ್ವೇಷನ್ ತಂದು ಬಿದ್ದು ಹೋಗ್ತಿತ್ತು. ಯಾರೂ ಕೇಳ್ತಾ ಇರಲಿಲ್ಲ ಅದ್ರ ಬದಲಾಗಿ. ಯಾಕಂದ್ರೆ ಒಬ್ಬ ಮನುಷ್ಯಗೆ ಮುಖ್ಯವಾಗಿ ಬೇಕಾಗಿದ್ದು ಏನಪ್ಪ ಅಂತಂದ್ರೆ, 2 ಹೊತ್ತಿಗೆ ಅನ್ನ, ಮಲಗೋದಕ್ಕೆ ಜಾಗ, ತನ್ನದೇ ಅಂದ್ಬಿಟ್ಟು ಮೊದಲು ಹೇಳ್ತಾರಲ್ರಿ, ಯಾರಪ್ಪ ಸುಖಿ ಪುರುಷ ಅನ್ನೋದು ಸರ್ವಜ್ಞಗಳು ಹೇಳ್ತಾನೆ, ಬೆಚ್ಚನ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆ ನೆರವೇರಿಸಿ ಇರ್ದೊಡೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದು ಸರ್ವಜ್ಞ ಅಂತ. ಅಷ್ಟಾಗಿದ್ರೆ ಈ ಮೀಸಲಾತಿ ಹೇಳಿ ಚರ್ಚನೆ ಆಗಿದ್ರಾಗಿಲ್ಲ. ಮೊದಲೇ ದೊಡ್ಡ ತಪ್ಪಾಗಿದ್ದಂದರೆ ಸಹಜ ಹೇಳಿದರೆ ಅಂಬೇಡ್ಕರ್ ಅವರು, ಕೇವಲ ಅಸ್ಪೃಶ್ಯರಿಗೆ ಮಾತ್ರ ರಿಸರ್ವೇಷನ್ ಅಂತೇಳಿ ಅದನ್ನು ಪಾಲಿಸಿದರೆ ಇವತ್ತು ಎಲ್ಲ ಎದ್ದು ನಿಲ್ತಾ ಇರಲಿಲ್ಲ, ಸಮಸ್ಯೆ ಆಗ್ತಿರಲಿಲ್ಲ. ಇವತ್ತು ಸಿದ್ದರಾಮಯ್ಯರು ಒಂದು ರೀತಿಯಿಂದ ಏಕಂಗೆ ಎದಂಗೆ ಆಗಿದ್ದಾರೆ. ಅವ್ರ ಜೊತೆಗೆ ಯಾರು ಇಲ್ಲೇನೋ ಅನ್ನುವಂಥ ಹಂತಕ್ಕೆ ಬಂದಿದ್ದಾರೆ. ಯಾಕಂತಂದ್ರೆ ಎಲ್ಲರಿಗೂ ಇದು ಬೇಡಾಗಿದೆ ರೀ, ಎಲ್ಲರಿಗೂ ಬೇಡಾಗ್ಯದ. ಇವನ್ ಹಿಂದುಳಿದವ್ರು ಒಂದಿಷ್ಟು ಮುಂದೆ ಬರ್ತಾರೆ, ಅವ್ರಿಗೂ ಇದು ಬೇಡಾಗ್ಯದ. ಆ್ಯಕ್ಚುಲಿ ಈ ಪೂರ್ಣ ಬಿದ್ದಂಥ ಸಮುದಾಯಕ್ಕೆ ಆಶ್ರಯ ಆಗುವಂಥದ್ದು ಮೀಸಲಾತಿ, ಆದರೆ ಯಾರಿಗೂ ಬೇಡಾಗ್ಯದ ಇವತ್ತು. ಅದಕ್ಕೆ ಇರುವಂಥ ಬೆಸ್ಟ್ ಮಾರ್ಗ ಏನಪ್ಪ ಅಂದರೆ ಹೇಳ್ತೀನಿ ನಿಮಗೆ, ಒಟ್ಟು ಮೂರು ಮಾರ್ಗಗಳು. ಒಂದು, ಉದ್ಯೋಗ ಸೃಷ್ಟಿ ಆಗೋದು. ಉದ್ಯೋಗ ಸೃಷ್ಟಿ ಎಲ್ಲಿ ಆಗ್ತದೆ? ಈಗ ನಿಮ್ಗೆ ಹೇಳಿ, ನಿಮ್ಗೆ ಸಾಕಷ್ಟು ಸಲ ನಮ್ಮ ದೇಶದ ಮೂಲ ಉದ್ಯೋಗ ಅಗ್ರಿಕಲ್ಚರ್. ಅದರ ಒಕ್ಕಲ್ತನ ಆಧಾರಿತ ಉದ್ಯೋಗಗಳು ಮಾಡಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಪ್ರತಿಯೊಬ್ಬರಿಗೂ ಅವತ್ತು ದುಡಿದು ಅಲ್ಲೇ ಇರುವಂಥದ್ದು. ಮತ್ತು ಇನ್ನೊಂದು ಭಾಳ ಮಹತ್ವದ ಹತ್ತಿ, ಅದರ ಬಟ್ಟೆ, 2ನೇದು ಎಣ್ಣೆ. ಇವು ಹತ್ತಿ, ಎಣ್ಣೆ,
ಬೆಳೆದ್ರಿಂದ ಜನಸಾಮಾನ್ಯರಿಗೆ ಕೊಡೋದ್ರಿಂದಾಗೆ ಸಹಜ ಉದ್ಯೋಗ ಸೃಷ್ಟಿ ಆಗ್ತಾವ್ರಿ. ನಾವೆಲ್ಲ ತಪ್ಪೇ ಬಿಟ್ಟಿವಿ. ಇಲ್ಲಿ ಕಬ್ಬು ಬೆಳೆಯಾಗಿ ಹೇಳಿಬಿಟ್ವಿ ರೈತಗೆ. ಸಿಕ್ಕಾಪಟ್ಟೆ ರೈತ ಕಬ್ಬ ಹಾಕೇ ಹಾಕ್ತಾನೆ, ನೀರು ಹಾಸ್ತಾನೆ, ಭೂಮಿ ಸೋಳು ಮಾಡ್ಕೊಳ್ತಾನೆ, ಫ್ಯಾಕ್ಟ್ರಿಗಳನ್ನ ಬೆಳೆಸ್ತಾನೆ, ಫ್ಯಾಕ್ಟ್ರಿ ಮಾಲಕರನ್ನ ಬೆಳೆಸ್ತಾನೆ. ಫ್ಯಾಕ್ಟ್ರಿ ಮಾಲಕರು ಆ ದುಡ್ಡು ಹಾಕೊಂಡು ರಾಜಕೀಯ ಮಾಡ್ತಾರೆ, ರಾಜಕೀಯ ಅವ್ರು ಲೀಡರ್ ಆಗ್ತಾರೆ. ನಾವು ಅವ್ರು ಹೇಳಿದಂಗೆ ಕೇಳ್ಕೊಂಡು ಪಾಕಿಸ್ತಾನ ನಿಲ್ಲುವಂಥ ಪರಿಸ್ಥಿತಿ ಬಂದು ಬಿಟ್ಟಿದ್ವಿ ನಾವು. ಇದಕ್ಕೆ ನಾವು ಸ್ವತಃ ಮಾಡಿದಂಥ ಇವತ್ತಿನವರೆಗೆ ಮಾಡಿದಂಥ ರಾಜಕಾರಣಿಗಳ ಒಂದು ತಪ್ಪು, ಮಹಾನ್ ತಪ್ಪು. ಯಾಕಂದ್ರೆ ಈ ದೇಶದ ಮೂಲ ಉದ್ಯೋಗ ನೋಡ್ರಿ, ಇವತ್ತು ಅನ್ನನೂ ಸಹಿತ ಪಾಪ ಅವನ ಕೊಡ್ತಾಯಿದ್ದ. 5 ಕಿಲೋ ಅಕ್ಕಿ ಕೊಡಲಿ, 10 ಕಿಲೋ ಕೊಡಲಿ, ಯಾರು ಸಿದ್ದರಾಮಯ್ಯ ಕೊಡಲಿ, ಮೋದಿ ಅವ್ರು ಕೊಡಲಿ, ಮತ್ತೊಬ್ಬ ಕೊಡಲಿ, ಯಾರು ಕೊಟ್ಟರು ಏನು ಅದು ಬರೋದು ರೈತಂದನ ಅಂದಾಗ ರೈತ ಕೊಡ್ತಾ ಇದ್ದ ನಮಗೆಲ್ಲ ಆ ಉದ್ಯೋಗ ನಾವು ಬೆಳೆಸ್ತಾ ಇಲ್ಲ, ಅದ್ರ ಬಗ್ಗೆ ನಮ್ಗೆ ಲಕ್ಷಣ ಇಲ್ಲ. ಅದಂತ ತಕ್ಷಣ ಕಬ್ಬು ಫ್ಯಾಕ್ಟ್ರಿ ಆ ಫ್ಯಾಕ್ಟ್ರಿ ಯಾರಪ್ಪ ಅಂದ್ರೆ ಮಾಲಕರು ದುಡ್ಡಿದ್ದವ್ರು. ಬಿಲ್ಲು ಕೊಡುವಂಗಿಲ್ಲ, ಸರಿಯಾಗಿ ಹೆಚ್ಚಿಗೆ ಬಿಲ್ಲು ಹಾಕುವಂಗಿಲ್ಲ, 3,000 ಮೇಲ್ಪಟ್ಟ ಬಿಲ್ಲು ಬರುವುದಿಲ್ಲ, ಖರ್ಚಾಗ್ತದೆ 4,000, 1,000 ಪ್ರತಿ ಟನ್ನಿಗೆ ಲಾಸ್ ಆಗ್ತದೆ ರೀ. ಮತ್ತು ತೂಕದಾಗ ಹೊಡಿತಾರೆ, ಇವೆಲ್ಲ ಆರೋಪ ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ಈಗ ಮತ್ತು ಜಾತಿ ಏನೋ ಸಮೀಕ್ಷೆ ಮಾಡೋದಿಷ್ಟೇನೋ ಅವ್ರವ್ರಿಗೆ ಮುಟ್ಟಬಹುದು ಅಂತ ಆಸೆ ಇತ್ತು, ಅದನ್ನು ಮುಂದೆ ಹಾಕ್ತಾ ಇದ್ದಾರೆ. ಹೆಂಗೋ ಅಂದಿದ್ರಿ, ಮುಗಿದಿತ್ತದು ಕಾಂತರಾಜ್ ವರದಿದು, ಮೌನ ಆಗಿತ್ತು. ಜನ ನಿಧಾನಕ್ಕೆ ಹೌದಪ್ಪ ಸತ್ಯದ ಅಂತೇಳಿ ಇದ್ರೇನು ಮತ್ತೆ ರಾಹುಲ್ ಗಾಂಧಿ ಏನು ಮಾಡಿದರು, ತಿಳಿದ ಮಾಡಿದರು, ತಿಳಿಲಾರದ ಮಾಡಿದರು. ಇನ್ನು ಇದನ್ನು ಮತ್ತೆ ರಿಟೇಕ್ ಮಾಡೋದ್ರ ಸುಲಭಿಲ್ಲ. ಅದರಲ್ಲಿ ಅನೇಕ ಇಂಥ ಅಧಿಕಾರಿಗಳು ಅದು ಕ್ರಿಶ್ಚಿಯನ್ಸ್, ಹಿಂದೂ ಕುರುಬ ಕ್ರಿಶ್ಚಿಯನ್ ಅಂತ, ಮತ್ತೊಂದು ಕ್ರಿಶ್ಚಿಯನ್ ಅಂತ ಈಗ ಮಾಡೋದು ಅದೇನು 1 ಲಕ್ಷ 2 ಲಕ್ಷ ಜನ ಇರ್ಬೋದು. ಅದರಿಂದ ಈ ಒಂದು ಏನು ಸಮೀಕ್ಷೆ ಮಾಡಬೇಕಾಯಿತು ನಿಲ್ಲು ಅಂತ ಎಲ್ಲ ಸಾಧ್ಯ. ಅದೇ ಕ್ಯಾಬಿನೆಟ್ದ ದೊಡ್ಡ ಡಿಸ್ಕಷನ್. ಯಾಕಂದರೆ ಎಲ್ಲರೂ ಮಹಾನ್ ಪಂಡಿತರು ಇದ್ರದಂಥವ್ರು, ಅವ್ರಿಗೆ ನಾವು ಹೇಳುವಂಥ ಅವಶ್ಯಕತೆ ಇಲ್ಲ, ಬುದ್ಧಿವಂತರು. ಅದು ಹಾಗೂ ಈಗ ಮಾಡಿ ಮುಂದೆ ಹೋಯಿತು. ಇನ್ನು ಮುಂದೆ ಯಾವಾಗ ಆಗ್ತದೆ ಅನ್ನೋ ಗೊತ್ತಿಲ್ಲ. ಈ ಶೂಟಿಂಗ್ ಮುಗೀತು 15 ದಿವಸದ, ಮತ್ತು ಬೇಸಿಗೆ ಮತ್ತೆ ತಪ್ಪಿಸ್ತಾರೆ. ಏನೋ ಮಾಡಿದ್ದ ಮತ್ತೆ ತಪ್ಪಿಸ್ತಾರೆ. ಯಾಕಂದರೆ ಬುದ್ಧಿವಂತ ವರ್ಗದ ಇಲ್ಲೇ ತಮಗೆ ಲಾಭ ಮಾಡ್ಕೊಳ್ಳೋಂಥ ಒಂದು ದೊಡ್ಡ ವರ್ಗ ಅದೆಲ್ಲ ಜಾತಿಯಲ್ಲಿ ಅದು ಒಂದೇ ಜಾತಿಯಾಗಲ್ಲ. ಅಲ್ಲಿ ಒಂದೇ ಜಾತಿಯಾಗ ಇರೋ ಪ್ರಶ್ನೆ ಎಲ್ಲ ಜಾತಿಗಳಲ್ಲಿ ಒಂದು 5-10% ಜನ ಇದ್ದಾರೆ. ಇವರಿಂದ ತಮಗೆ ಲಾಭ ಆಗ್ತಿದ್ರೆ ಅಷ್ಟೇ ಮಾಡೋದಿಲ್ಲ, ಅದು ಇಲ್ಲ. ಇದು ಈ ದೇಶದ ವ್ಯವಸ್ಥೆ ದೊಡ್ಡ ದೋಷ. ಅದಕ್ಕಾಗಿ ಯಾವುದೇ ಸರ್ಕಾರ ಬರಲಿ ಮುಖ್ಯವಾಗಿ ಮಾಡಬೇಕಾಗಿದ್ದು ಅವ್ರಿಗೆ ಅನ್ನ ಅಂತ ಹೆಂಗೂ ಕೊಡ್ತಾ ಇದ್ದೀರಿ, ಜೊತೆಗೆ ಒಂದು ನೆರಳ, ಅದ್ರ ಜೊತೆಗೆ ಅವ್ರ ಬದುಕು ನಡೆದಕ್ಕೆ ಒಂದು ಉದ್ಯೋಗ ಇತ್ತಪ್ಪ ಅಂದರೆ ಮೀಸಲಾತಿನಿಗೆ ಯಾರಿಗೂ ಕೇಳೋದಿಲ್ಲ. ಎಲ್ಲರೂ ಉದ್ಯೋಗ ಸಿಗ್ತಪ್ಪ, ಅವ್ರು ಯೋಗ್ಯತೆ ತಕ್ಕಂಗೆ. ಏನಪ್ಪ BA ಮಾಡಿದ್ರೆ ಇಂಥ ಉದ್ಯೋಗ ಅಂತ ಏನಿಲ್ಲ, ಯಾವುದೋ ಉದ್ಯೋಗ ಮಾಡಿದ್ರೆ ನಡೀತಾರೆ ಅವ್ರು. ನಮ್ಮ ಕೊಂಡು ಸಾಕಪ್ಪ, ಒಂದು ತಿಂಗಳು ಒಂದು 50,000 ರೂಪಾಯಿ ನಮ್ಗೆ ಸಿಕ್ಕಿತ್ತಪ್ಪ ಅಂದ್ರೆ ನಮ್ಮ ಮನೆಗೆ ಗಂಡ ಹಿಂದೆ ಇಬ್ಬರು ಕೂಡ ದುಡಿತಾರೆ. ಅದು ಇಬ್ಬರು ಕೂಡ 23,000 ರೂಪಾಯಿ ಸಿಗ್ತದ್ರೆ ಇವತ್ತೆಲ್ಲ ಅಡ್ಡಿಯಲ್ಪ ನಡೀತದೆ. ಅದಾಗ ನಾವು ರೇಷನ್ ಕೂಡ ಅವಶ್ಯಕತೆಯೂ ಇಲ್ಲ, ಅದಕ್ಕೆ ಅವ್ರು ಮಾಡ್ಕೊಳ್ತಾರೆ. ಅದರ ಬೆಲೆಯನ್ನು ಕಂಟ್ರೋಲ್ ಇಟ್ಕೊಂಡು ಹೋಗುವಂಥ ಒಂದು ಪ್ರಾಮಾಣಿಕವಾದಂಥ ಒಂದು ಅಡ್ಮಿನಿಸ್ಟ್ರೇಷನ್ ಇವತ್ತು ಬೇಕಾಗಿದೆ. ಅದೇ ಇಲ್ಲ ನಮ್ಮಲ್ಲಿ. ಎಲ್ಲಗಳು ಭ್ರಷ್ಟಾಚಾರ, ಅದ್ರ ಜೊತೆಗೆ ಆಲಸಿತನ, ರಾಜಕಾರಣಿಗಳು ಎಲೆಕ್ಷನ್ದಲ್ಲೇ ದುಡ್ಡು ಹಂಚೋದು, ಸಾರಾಯಿ ಹಂಚೋದು, ಇದರಿಂದಾಗಿ ಒಂದು ಗಬ್ಬೆದ್ದು ಅಂತ ವ್ಯವಸ್ಥೆ ತಯಾರಾಗಿದೆ. ಇವತ್ತು ದುಡ್ಡಿದ್ದವ್ರು ಮಾತ್ರ ರಾಜಕಾರಣ ಮಾಡ್ತಿದ್ದಾರೆ. ಇದ್ದ ಪ್ರಾಮಾಣಿಕರು ನಿಲ್ಲೋದಕ್ಕೆ ಸಹ ದುಡ್ಡು ಇರೋದಿಲ್ಲ. ಅವರು ಸ್ವತಃ ನಮ್ಮ ಜೊತೆಗಾರ ಒಂದು 2 ಸಂಘ ಚಹಾ ಕುಡಿಸೋ ಸ್ಥಿತಿಯೊಳಗೆ ಈ ನಮ್ಮ ಪ್ರಾಮಾಣಿಕ ರಾಜಕಾರಣಿಗಳು ಇಲ್ಲ. ರಾಜಕೀಯ ವ್ಯಕ್ತಿಗಳು, ರಾಜನೀತಿದ್ರು ಇಲ್ಲ. ಅವ್ರೇನಾದರೂ ಪಾಪ ಹೇಳೋರು, ಸುಮ್ಮನೆ ಕೂತ್ಕೊಳ್ಳೋರು, ಅಂಥವ್ರು ಬರಲಿಕ್ಕೆ ಕೊಡೋದಿಲ್ಲ ಅವರು ಆಡಳಿತಕ್ಕೆ. ಹೀಗಾಗಿ ಇವತ್ತು ಈ ಜಾತಿ ಸಮೀಕ್ಷೆ ಅನ್ನುವಂಥದ್ದು ಏನಪ್ಪ ಅಂತಂದ್ರೆ ಇದು ಮತ್ತು ಒಂದೇನಪ್ಪ ಅಂದ್ರೆ ಮೃಗಜಲ ಅಂತೀವಿ ನಾವು. ಹಾಗೆ ನೋಡ್ಕೊಂಡು ಹೋಗೋದು ಮುಂದೆ ಆಡಿನ ಮುಂದೋ, ಎತ್ತಿನ ಮುಂದೋ, ಅಥವಾ ಒಂದು ಆಕಳ ಮುಂದೋ ತಲೆಗೆ ವಯಸ್ಸು ಮೇವು ಕೊಟ್ಟೋದು, ಬಾಯಿ ಬರೋಂಗಿಲ್ಲ, ಬೆಳೆಸೋದು ಹೋಗೋದು. ಇದೇ ಪರಿಸ್ಥಿತಿ ಇಷ್ಟ ಆಗಿಬಿಟ್ಟದೆ ಇವತ್ತು. ಈಗ ಮತ್ತೆ ಜಾತಿ ಸಮೀಕ್ಷೆ ಮುಂದೆ ಹೋಗ್ತದಂತ ಅದು ಕಾರಣ ಸಿಕ್ತು ಕ್ರಿಶ್ಚಿಯನ್ದು. ಇದು ಮೇಲಿಂದ ಈ ಸೂಟಿ ದಾಳಿತು, ಒಂದು ಖಾಲಿ ಇಲ್ಲ, ಇವ್ರು ಸಿಗೋದಿಲ್ಲ, ಟೀಚರ್ಗಳು ಸಿಗೋದಿಲ್ಲ, ಶುರು ಆಯಿತು ಪ್ರಾಬ್ಲಮ್ಮು. ಮತ್ತು ಮುಂದೆ ಚರ್ಚೆ ಮಾಡೋಕ್ಕಿರೋ ಮತ್ತು ಅದರ ಮತ್ತು ಇನ್ನೊಂದು ಮಂದಗೊಳಿಸ್ಬೇಕು. ಕೇವಲ BJP JDS ಅಲ್ಲಿ ಮಾತ್ರ ವಿರೋಧ ಮಾಡೋರಿಲ್ಲ, ಕಾಂಗ್ರೆಸ್ನಲ್ಲಿ ವಿರೋಧ ಮಾಡೋರಿದ್ದಾರೆ. ಬರಬಾರದಪ್ಪ ಇದಂತೆ. ಯಾಕಂದ್ರೆ ಅವರು ಲಾಭದ ದೃಷ್ಟಿಗಳು ರಾಜಕೀಯ ಮಾಡ್ತಾಯಿದ್ದಾರೆ. ಇಡೀ ಸಮುದಾಯಕ್ಕೆ ಒಳ್ಳೇದಾಗಲಪ್ಪ, ಸಮಾಜಕ್ಕೆ ಒಳ್ಳೇದಾಗಲಿ, ಮೀಸಲಾತಿ ಹೆಚ್ಚಿಂದ ಏನದ ವಿಚಾರ ಮಾಡಿ ಇಷ್ಟರೊಳಗೆ ಈ ಕಳೆದ ಒಂದು 60-70 ವರ್ಷದೊಳಗೆ ಅಥವಾ 80 ವರ್ಷ ಬರ ಸಮೀಪ ಇಷ್ಟರೊಳಗೆ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಆಗಬೇಕಾಯ್ತು. ನೋಡಿರಿ, ಚೈನಾ ಒಂದು ದೊಡ್ಡ ಎಕ್ಸಾಂಪಲ್. ಚೈನಾ ಇದ್ದಿದ್ದು ಏನು ಮಾಡಿದಪ್ಪ ಅಂದ್ರೆ ಡಿಕ್ಟೇಟರ್ ಇದ್ದಾರಲ್ಲಿ, ಹೌದು, ಆದರೆ ಎಲ್ಲರಿಗೂ ಅಲ್ಲಿ ಊಟ ಸಿಗುವಂಥ, ಎಲ್ಲರಿಗೂ ಉದ್ಯೋಗ ಸಿಗುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಜಗತ್ತಿನಾಗ ಏನಪ್ಪ ಅತಿ ಹೆಚ್ಚು ಇನ್ಕಮ್ ಮಾಡಿಕೊಡು, ಹೊರಗಿಂದ ಇಂಪೋರ್ಟ್ ಅಲ್ಲ, ಎಕ್ಸ್ಪೋರ್ಟ್ ಮಾಡಿ ದುಡ್ಡು ಗಳಿಸ್ಕೊಡು. ದುಡ್ಡನ್ನ ಇಂಪೋರ್ಟ್ ಮಾಡ್ಕೊಳ್ಳೋ ದೇಶ ಯಾವುದಿದ್ರೆ ಅದು ಚೈನಾ ಒಂದು. ಇವನ್ ಅಮೆರಿಕಕ್ಕೆ ಸಾಧ್ಯ ಆಗಿದ್ದು, USA ಸಾಧ್ಯ ಆಗಿಲ್ಲ. ಪ್ರತಿ ವರ್ಷ $1 ಟ್ರಿಲಿಯನ್ ಲಾಭ ಮಾಡ್ಕೊಡ್ತದೆ ಅಂತೇಳಿ ಸುದ್ದಿಗಳಿದ್ದಾವೆ. ಅದು ಸುಳ್ಳೂ ಅಲ್ಲ. ಎಲ್ಲರಿಗೂ ಉದ್ಯೋಗ ಕೊಟ್ಟಿದ್ದಾರೆ. ಹೀಗಾಗಿ ಇಲ್ಲಿ ಕ್ರಾಂತಿ ಆಗ್ತಾಯಿಲ್ಲ. ಯಾವಾಗ ಕ್ರಾಂತಿ ಆಗ್ತದೆ? ಹೊಟ್ಟೆ ಹಸ್ದಾಗ ಸಹಜ. ಅದು ಹೊಟ್ಟೆಗೆ ಹಿಟ್ಟಿಲ್ಲ, ಆ ಕ್ರಾಂತಿ ಆಗದಂಗೆ ಇಲ್ಲೆಲ್ಲ ವ್ಯವಸ್ಥೆ ಉಳಿದೆ. ಆವತ್ತು ಬೇರೆ ಒಂದು 5 ಕಿಲೋ ಅಕ್ಕಿ ಕೊಡ್ತಾನೆ, 10 ಕಿಲೋ ಅಕ್ಕಿ ಕೊಡ್ತಾನೆ, ಒಂದು ಗ್ಯಾರಂಟಿ ಕೊಡ್ತಾನೆ ಅಂತೇಳಿ ಕ್ರಾಂತಿ ಆಗಿ ನೋಡೋರು ಇದ್ದಾರೆ. ಆದರೆ ಎಲ್ಲಿವರೆಗೆ ಅದಂತ
ಅದರಲ್ಲಿ ಈಗಂತೂ ಜಾತಿ ಸಮೀಕ್ಷೆ ಲೇಟ್ ಆಗ್ತದೆ. ಇನ್ನು ಬ್ಯಾಸಿಗೆ ಹೋಯ್ತು ಅಂತ ನೀವು ತಿಳ್ಕೊಂಬಿಡ್ರಿ, ನಾವು ತಿಳ್ಕೊಂಬಿಡೋಣ. ಒಂದೇ ಅಷ್ಟರೊಳಗೆ ಆಯ್ತಂದ್ರೆ ಒಂದು ಸುದೈವ ಅಂತ ತಿಳ್ಕೊಂಡು ಪಾಪ ಹಿಂದುಳಿದ ವರ್ಗದ ಈ ಅಧಿಕಾರಿಗಳು ಮಾಡಿದಂಥ ಒಂದು ಮಿಸ್ಟೇಕ್ದಿಂದಾಗ ಹಿಂದಿತ್ತು ಕಾಂತರಾಜ ವರದಿಯೊಳಗೆ ನಾವು ಹಾಕಿದ್ದು ಅಂತ ಹೇಳ್ತಾ ಇದ್ದಾರೆ. ಅದು ಚರ್ಚೆ ಮಾಡ್ಬೇಕಾಗಿದೆ ಇಷ್ಟರೊಳಗೆ. ನಾವು ಚರ್ಚೆ ಆಗಿ ಏನು ಬರುತ್ತೆ ನೋಡೋಣ. ಜಲ್ದಿ ಆಗ್ಬೋದು ಜಾತಿ ಸಮೀಕ್ಷೆ ಅಂತ ಅರ್ಥ ಒಂದೇನು ಆಸೆ ಮಾಡ್ತಾ ಈಗ ಇಲ್ಲಿಗೆ ಚರ್ಚೆ ಬಿಡ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಹೋಗಿ ನಿಲ್ಲಿಸ್ಬಾರ್ದು. H60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.